ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ರಿಸಲ್ಟ್ಸ್ ಚೆನ್ನಾಗ್ ಬರ್ಬೇಕು ಅಂದ್ರೆ ಕ್ಲಾಸ್ ರೂಮ್ ಪಾಠ ಒಂದೇ ಸಾಕಾಗುತ್ತಾ? ಬೆಳಗಾವಿಯಲ್ಲಿ ನಡೆದ ಒಂದು ವಿಶೇಷ ಘಟನೆ ಈ ಪ್ರಶ್ನೆಗೆ ಒಂದು ಸಖತ್ ಉತ್ತರ ಕೊಡುತ್ತೆ. ಬನ್ನಿ, ಶಿಕ್ಷಣದಲ್ಲಿ ಒಂದು ಹೊಸ ಭರವಸೆ ಮೂಡಿಸಿರೋ ಈ ಕಥೆ ಏನು ಅಂತ ನೋಡೋಣ. ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೋಷಕರ ಕನಸಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಆದ್ರೆ ಯಶಸ್ಸಿನ ದಾರಿ ಬರೀ ಸ್ಕೂಲ್ ಗೋಡೆಗಳ ಮಧ್ಯ ಮಾತ್ರ ಇಲ್ಲ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಆ ದಾರಿ ಯಾವುದು? ಬೆಳಗಾವಿಯಲ್ಲಿ ಶಿಕ್ಷಣ ತಜ್ಞರು ಮತ್ತೆ ಲೀಡರ್ಗಳು ಸೇರ್ಕೊಂಡು ಮಕ್ಕಳ ಯಶಸ್ಸಿಗಾಗಿ ಒಂದು ಸಂಪೂರ್ಣ ಬೇರೆನೇ ದಾರಿ ಹಿಡಿದಿದ್ದಾರೆ. ಆ ದಾರಿ ಯಾವ್ದು ಗೊತ್ತಾ? ಅದು ನೇರವಾಗಿ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಹೋಗುತ್ತೆ. ಏನಿದು ಇಂಟ್ರೆಸ್ಟಿಂಗ್ ಪ್ರಯತ್ನ? ಬನ್ನಿ ತಿಳ್ಕೊಳ್ಳೋಣ. 10ನೇ ಕ್ಲಾಸ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂದ್ರೆ ಸಾಕು, ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರು. ಸಹಜ ಅದು. ಆದ್ರೆ ಇದೇ ಟೈಮಲ್ಲಿ ಬೆಳಗಾವಿಯಲ್ಲಿ ಮಕ್ಕಳ ಕಾನ್ಫಿಡೆನ್ಸ್ ಹೆಚ್ಚಿಸೋಕೆ ಅಂತ ಒಂದು ತುಂಬಾನೇ ಹೃದಯಸ್ಪರ್ಶಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಇಡೀ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸರ್ದಾರ್ಸ್ ಹೈಸ್ಕೂಲ್ನ 3 ವಿದ್ಯಾರ್ಥಿಗಳು, ನಂದಕುಮಾರ್, ಸ್ನೇಹ ಮತ್ತೆ ಅಕ್ಷರ. ಇವರ ಮನೆಗಳಿಗೆ ಎಜುಕೇಷನ್ ಆಫೀಸರ್ಸ್, ಜನಪ್ರತಿನಿಧಿಗಳು ಎಲ್ಲರೂ ನೇರವಾಗಿ ಹೋಗಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ. ಈ ಭೇಟಿಗಳು ಸುಮ್ನೆ ಫೋಟೋಗೆ ಪೋಸ್ ಕೊಡೋ ಥರ ಇರ್ಲಿಲ್ಲ. ಬಡವ, ಶ್ರೀಮಂತ ಅನ್ನೋ ಯಾವುದೇ ಭೇದಭಾವ ಇಲ್ದೆ ಸಮಾಜದ ಎಲ್ಲ ವರ್ಗದ ವಿದ್ಯಾರ್ಥಿಗಳನ್ನ ತಲುಪಿದ್ದಾರೆ. ಇದರಿಂದ ಪ್ರತಿಭೆಗೆ ಯಾವುದೇ ಹಿನ್ನೆಲೆ ಅನ್ನೋದು ಮುಖ್ಯ ಅಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟ ಹಾಗಾಗಿದೆ. ಈ ವಿದ್ಯಾರ್ಥಿಗಳ ಬ್ಯಾಕ್ಗ್ರೌಂಡ್ ನೋಡಿದ್ರೇನೆ ಈ ಕಾರ್ಯಕ್ರಮದ ನಿಜವಾದ ಪವರ್ ಏನು ಅಂತ ಗೊತ್ತಾಗುತ್ತೆ. ಒಬ್ರು ದಿನಗೂಲಿ ಕಾರ್ಮಿಕರ ಮಗ, ಇನ್ನೊಬ್ರು ಡ್ರೈವರ್ ಮಗಳು, ಮತ್ತೊಬ್ರು ಟ್ರೆಜರಿ ಆಫೀಸರ್ ಮಗಳು. ಅಂದ್ರೆ ಎಲ್ಲರನ್ನೂ ಒಂದೇ ತರ ನೋಡಿ ಪ್ರೋತ್ಸಾಹಿಸಿದ್ದಾರೆ. ಇದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಮ್ಮ ಸಮಾಜಕ್ಕೆ ಮುಖ್ಯ ಅನ್ನೋ ಸಂದೇಶ ಹೋಗುತ್ತೆ. ಈ ಮನೆ ಭೇಟಿಗಳ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿದೆ. ಇದು ಸುಮ್ನೆ ಒಂದು ಶಾಲೆಯ ಕಾರ್ಯಕ್ರಮ ಆಗಿರ್ಲಿಲ್ಲ. ಬದಲಾಗಿ ಶಾಸಕರಿಂದ ಹಿಡಿದು ಶಿಕ್ಷಣಾಧಿಕಾರಿಗಳವರೆಗೆ ಎಲ್ಲರೂ ಕೈಜೋಡಿಸಿ ನಡೆಸಿದ ಒಂದು ದೊಡ್ಡ ಅಭಿಯಾನ ಇದು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗೋಕೆ ಕಾರಣಕರ್ತರು ಹಲವರು. ನೋಡಿ, ಶಾಸಕರಾದ ರಾಜು ಸೇಠ್, ಜಿಲ್ಲಾ ಶಿಕ್ಷಣಾಧಿಕಾರಿ ಲೀಲಾವತಿ ಹಿರೇಮಠ್, ನಗರ ಸಮೂಹ ಶಿಕ್ಷಣಾಧಿಕಾರಿ ರವಿ ಭಜಂತ್ರಿ, ಹಾಗೆ ಪ್ರಿನ್ಸಿಪಲ್ ಎಸ್ ಹಾದಿಮನಿ, ಹೀಗೆ ಆಡಳಿತದ ಎಲ್ಲಾ ಹಂತದ ಲೀಡರ್ಗಳು ಒಂದಾಗಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಲೀಡರ್ಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ರಿಯಲ್ ಗೈಡ್ಸ್ ಅಂದ್ರೆ ಟೀಚರ್ಸ್ ಅಲ್ವಾ? ಸೊ ಅಲ್ತಾಫ್ ಜಹಾಂಗೀರ್, ಎಸ್ ಮಾರ್ಬಶೆಟ್ಟಾರ್ ಮತ್ತು ರಂಜಿತ್ ಚೌಗುಲೆ ಅವರಂತಹ ಶಿಕ್ಷಕರು ಕೂಡ ಇದರಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಭಾಗವಹಿಸಿದ್ರು. ಇದು ಟೀಚರ್ಸ್ ಮತ್ತೆ ಆಡಳಿತದ ನಡುವೆ ಇರೋ ಒಳ್ಳೆ ಸಂಬಂಧಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಶಾಸಕರಾದ ರಾಜು ಸೇಠ್ ಅವರದು ಡಬಲ್ ರೋಲ್. ಅವರು ಬರೀ ಎಂಎಲ್ಎ ಮಾತ್ರ ಅಲ್ಲ, ಅದೇ ಶಾಲೆಯ ಸುಧಾರಣಾ ಸಮಿತಿಯ ಅಧ್ಯಕ್ಷ ಕೂಡ. ಇದು ಎಜುಕೇಷನ್ ಮೇಲೆ ಅವರಿಗಿರೋ ಪರ್ಸನಲ್ ಕಮಿಟ್ಮೆಂಟನ್ನ ಎತ್ತಿ ತೋರಿಸುತ್ತೆ. ಈ ಕಾರ್ಯಕ್ರಮ ಬರೀ ಧೈರ್ಯದ ಮಾತುಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಮೋಟಿವೇಶನ್ ಕೊಡೋಕಂತ ಒಂದು ದೊಡ್ಡ ಬಹುಮಾನವನ್ನು ಅನೌನ್ಸ್ ಮಾಡಿದ್ರು. ಹೌದು, 95%ಗಿಂತ ಹೆಚ್ಚು ಮಾರ್ಕ್ಸ್ ತೆಗೆಯೋ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕಾಯ್ತಾ ಇತ್ತು. ಅದೇನಿರ್ಬೋದು? ರಾಜು ಸೇಠ್ ಫೌಂಡೇಶನ್ ಕಡೆಯಿಂದ 95%ಗಿಂತ ಜಾಸ್ತಿ ಸ್ಕೋರ್ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರೋಬ್ಬರಿ 25,000 ರೂಪಾಯಿ ಕ್ಯಾಶ್ ಪ್ರೈಸ್. ಇದು ನಿಜಕ್ಕೂ ಮಕ್ಕಳ ಕಷ್ಟಕ್ಕೆ ಸಿಕ್ಕ ಒಂದು ದೊಡ್ಡ ಗೌರವ ಮತ್ತು ಸ್ಫೂರ್ತಿ. ಹಾಗಾದ್ರೆ ಈ ಒಂದು ಸಣ್ಣ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಕೊಡುವ ದೊಡ್ಡ ಮೆಸೇಜ್ ಏನು? ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು? ಅದರ ಬಗ್ಗೆ ಮಾತಾಡೋಣ ಬನ್ನಿ. ಈ ಇಡೀ ಘಟನೆಯಿಂದ ನಾವು ಕಲಿಬೇಕಾದ ಪಾಠ ಒಂದೇ. ಯಾವಾಗ ಸಮುದಾಯದ ನಾಯಕರು, ಟೀಚರ್ಸ್, ಪೋಷಕರು ಎಲ್ಲರೂ ಸೇರಿ ವಿದ್ಯಾರ್ಥಿಗಳ ಬೆನ್ನಿಗೆ ನಿಲ್ತಾರೋ ಆಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ರಿಸಲ್ಟ್ಸ್ ಕೂಡ ತಾನಾಗಿಯೇ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ಬೆಳಗಾವಿಯಲ್ಲಿ ಆದ್ಹಾಗೆ ನಮ್ಮ ಸುತ್ತಮುತ್ತ ಇರೋ ವಿದ್ಯಾರ್ಥಿಗಳ ಯಶಸ್ಸಲ್ಲಿ ನಾವು ಹೇಗೆ ಸಹಾಯ ಮಾಡಬಹುದು? ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರೋತ್ಸಾಹದ ಮಾತು ಕೂಡ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನೇ ಬದಲಿಸಬಲ್ಲದು ಅಲ್ವಾ? ಈ ಬಗ್ಗೆ ಒಮ್ಮೆ ಯೋಚಿಸೋಣ.